ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನದಲ್ಲಿ ಒಂದು ನಾಮಕೆ ವಾಸ್ತೆ ಸರ್ಕಾರ ಇದೆ. ಆ ಸರ್ಕಾರವನ್ನ ನಡೆಸ್ತಾ ಇರೋದು ಸೇನೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಪಾಕಿಸ್ತಾನ ಬಹುಶಃ ಇಂಥ ದಿನವನ್ನ ಕನಸು ಮನಸ್ಸಿನಲ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ತಾನೇ ಸಾಕಿ ಸಲಹುವಂತಹ ಉಗ್ರರು, ಆ ಉಗ್ರರು ಪಾಕಿಸ್ತಾನವನ್ನ ಬಿಕಾರಿ ದೇಶ ಅಂತ ಕರೆದಿದ್ದಾರೆ. ಪಾಕಿಸ್ತಾನದವರೇ ಉಗ್ರರಾಗಿ ಬೆಳೆದಂತಹ ಉಗ್ರರುಗಳು ಪಾಕಿಸ್ತಾನವನ್ನ ಬಿಕಾರಿ ದೇಶ ಅಂತ ಕರೆದಿದ್ದಾರೆ. ಆ ಉಗ್ರರನ್ನ ಸಾಕಿ ಸಲಹುತ್ತಾ ಇರೋದು ಇದೇ ಪಾಕಿಸ್ತಾನ್. ನೀನೇ ಸಾಕಿದಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಅನ್ನೋ ರೀತಿ ಉಗ್ರರು ತನ್ನದೇ ಪಾಕಿಸ್ತಾನವನ್ನ ಇದೊಂದು ಬಿಕಾರಿ ದೇಶ ಅಂತ ಕರೆದಿದ್ದಾರೆ. ಏನ್ ತಪ್ಪು ಹೇಳಿಲ್ಲ ಬಿಡಿ, ಅವನು ಬಿಕಾರಿ ಪರಿಸ್ಥಿತಿ ಆ ಪಾಕಿಸ್ತಾನಕ್ಕೆ ಬಂದಿದೆ. ನೋಡ್ಕೊಂಬನ್ನಿ ಈ ವರದಿ. ಪಾಕ್ ಆಳುತ್ತಿರುವುದು ಬಿಕಾರಿ ಸರ್ಕಾರ. ಶಹಬಾಜ್ ಶರೀಫ್ ವಿರುದ್ಧ ಉಗ್ರರ ಪ್ರಹಾರ. ನೆರೆಮನೆಯವರ ಕಚ್ಚಲು ಇಟ್ಟುಕೊಂಡಂತಹ ಹಾವು ಸಾಕಿದವರಿಗೆ ಬುಸುಗುಡುವಂತೆ ಪಾಕ್ ಸರ್ಕಾರದ ಕೃಪಾಪೋಷಿತ ಉಗ್ರ ಸಂಘಟನೆ ಲಷ್ಕರ್ ಎ ತೊಯ್ಬಾ ಇದೀಗ ತನ್ನ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದೆ. ಸಂಘಟನೆಯ ಹಿರಿಯ ಕಮಾಂಡರ್ ಮೊಹಮ್ಮದ್ ಅಶ್ಫಾಕ್ ರಾಣಾ ವೇದಿಕೆಯೊಂದರಲ್ಲಿ ಬಹಿರಂಗವಾಗಿ ಟೀಕಿಸಿದ್ದಾನೆ. ಪಾಕ್ ಪಂಜಾಬ್ ಬರ್ಬಾದ್. ವಿಡಿಯೋದಲ್ಲಿ ರಾಣಾ ಪಾಕ್ನ ಪಂಜಾಬ್ ಪ್ರಾಂತ್ಯವನ್ನ ಬಲಜಿತ್ ಸ್ಥಾನದಲ್ಲಿರುವಂತಹ ದುಸ್ಥಿತಿಗೆ ದೂಡಲಾಗಿದೆ. ಅಧಿಕಾರದಲ್ಲಿರುವವರು ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆ ಮತ್ತು ನೈತಿಕ ಕುಸಿತ ತಾಂಡವವಾಡ್ತಾ ಇದೆ. ನಮ್ಮ ಸರ್ಕಾರ ಸಾಲ ತೆಗೆದುಕೊಳ್ಳದೇ ಇರುವಂತಹ ದೇಶವೇ ಇಲ್ಲ. ಪಾಕಿಸ್ತಾನದಲ್ಲಿ ಹುಟ್ಟುವಂತಹ ಪ್ರತಿ ಮಗುವಿನ ತಲೆಯ ಮೇಲೆ ಲಕ್ಷಾನುಗಟ್ಟಲೆ ಸಾಲವಿದೆ. ಭ್ರಷ್ಟಾಚಾರ ಇಲ್ಲವೆಂಬ ಸರ್ಕಾರದ ವಾದವನ್ನ ಒಂದೊಮ್ಮೆ ಒಪ್ಪಿದ್ರೂ ಸಾಲದ ಮೊತ್ತ ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತದೆ. ಒಂದೊಮ್ಮೆ ಅದನ್ನ ಸರಿಯಾಗಿ ಬಳಸಿಕೊಂಡಿದ್ರೆ ನಮ್ಮ ದೇಶ ಸೌದಿ, ಬ್ರಿಟನ್ ಅಥವಾ ಸ್ಪೇನ್ಗಿಂತ ಸುಂದರ ದೇಶವಾಗಬಹುದಾಗಿತ್ತು. ಹೀಗಂತ ರಾಣಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾನೆ. ಅಶ್ಫಾಕ್ ರಾಣಾ ಇರೋಬರೋ ವಿಷಯ ಎಲ್ಲ ಹೇಳಿದ್ದಾನೆ. ಆದರೆ ಸಾಲ ಮಾಡಿದ ಹಣದಲ್ಲಿ ಉಗ್ರರಿಗೆ ಬಿರಿಯಾನಿ ತಿನ್ನಿಸಲಾಗ್ತಾ ಇದೆ ಅಂತ ಹೇಳೋದು ಮರೆತಿದ್ದಾನೆ ಅನ್ಸುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನದಲ್ಲಿ ಒಂದು ನಾಮಕೆ ವಾಸ್ತೆ ಸರ್ಕಾರ ಇದೆ. ಆ ಸರ್ಕಾರವನ್ನ ನಡೆಸ್ತಾ ಇರೋದು ಸೇನೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಪಾಕಿಸ್ತಾನ ಬಹುಶಃ ಇಂಥ ದಿನವನ್ನ ಕನಸು ಮನಸ್ಸಿನಲ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ತಾನೇ ಸಾಕಿ ಸಲಹುವಂತಹ ಉಗ್ರರು, ಆ ಉಗ್ರರು ಪಾಕಿಸ್ತಾನವನ್ನ ಬಿಕಾರಿ ದೇಶ ಅಂತ ಕರೆದಿದ್ದಾರೆ. ಪಾಕಿಸ್ತಾನದವರೇ ಉಗ್ರರಾಗಿ ಬೆಳೆದಂತಹ ಉಗ್ರರುಗಳು ಪಾಕಿಸ್ತಾನವನ್ನ ಬಿಕಾರಿ ದೇಶ ಅಂತ ಕರೆದಿದ್ದಾರೆ. ಆ ಉಗ್ರರನ್ನ ಸಾಕಿ ಸಲಹುತ್ತಾ ಇರೋದು ಇದೇ ಪಾಕಿಸ್ತಾನ್. ನೀನೇ ಸಾಕಿದಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಅನ್ನೋ ರೀತಿ ಉಗ್ರರು ತನ್ನದೇ ಪಾಕಿಸ್ತಾನವನ್ನ ಇದೊಂದು ಬಿಕಾರಿ ದೇಶ ಅಂತ ಕರೆದಿದ್ದಾರೆ. ಏನ್ ತಪ್ಪು ಹೇಳಿಲ್ಲ ಬಿಡಿ, ಅವನು ಬಿಕಾರಿ ಪರಿಸ್ಥಿತಿ ಆ ಪಾಕಿಸ್ತಾನಕ್ಕೆ ಬಂದಿದೆ. ನೋಡ್ಕೊಂಬನ್ನಿ ಈ ವರದಿ. ಪಾಕ್ ಆಳುತ್ತಿರುವುದು ಬಿಕಾರಿ ಸರ್ಕಾರ. ಶಹಬಾಜ್ ಶರೀಫ್ ವಿರುದ್ಧ ಉಗ್ರರ ಪ್ರಹಾರ. ನೆರೆಮನೆಯವರ ಕಚ್ಚಲು ಇಟ್ಟುಕೊಂಡಂತಹ ಹಾವು ಸಾಕಿದವರಿಗೆ ಬುಸುಗುಡುವಂತೆ ಪಾಕ್ ಸರ್ಕಾರದ ಕೃಪಾಪೋಷಿತ ಉಗ್ರ ಸಂಘಟನೆ ಲಷ್ಕರ್ ಎ ತೊಯ್ಬಾ ಇದೀಗ ತನ್ನ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದೆ. ಸಂಘಟನೆಯ ಹಿರಿಯ ಕಮಾಂಡರ್ ಮೊಹಮ್ಮದ್ ಅಶ್ಫಾಕ್ ರಾಣಾ ವೇದಿಕೆಯೊಂದರಲ್ಲಿ ಬಹಿರಂಗವಾಗಿ ಟೀಕಿಸಿದ್ದಾನೆ. ಪಾಕ್ ಪಂಜಾಬ್ ಬರ್ಬಾದ್. ವಿಡಿಯೋದಲ್ಲಿ ರಾಣಾ ಪಾಕ್ನ ಪಂಜಾಬ್ ಪ್ರಾಂತ್ಯವನ್ನ ಬಲಜಿತ್ ಸ್ಥಾನದಲ್ಲಿರುವಂತಹ ದುಸ್ಥಿತಿಗೆ ದೂಡಲಾಗಿದೆ. ಅಧಿಕಾರದಲ್ಲಿರುವವರು ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆ ಮತ್ತು ನೈತಿಕ ಕುಸಿತ ತಾಂಡವವಾಡ್ತಾ ಇದೆ. ನಮ್ಮ ಸರ್ಕಾರ ಸಾಲ ತೆಗೆದುಕೊಳ್ಳದೇ ಇರುವಂತಹ ದೇಶವೇ ಇಲ್ಲ. ಪಾಕಿಸ್ತಾನದಲ್ಲಿ ಹುಟ್ಟುವಂತಹ ಪ್ರತಿ ಮಗುವಿನ ತಲೆಯ ಮೇಲೆ ಲಕ್ಷಾನುಗಟ್ಟಲೆ ಸಾಲವಿದೆ. ಭ್ರಷ್ಟಾಚಾರ ಇಲ್ಲವೆಂಬ ಸರ್ಕಾರದ ವಾದವನ್ನ ಒಂದೊಮ್ಮೆ ಒಪ್ಪಿದ್ರೂ ಸಾಲದ ಮೊತ್ತ ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತದೆ. ಒಂದೊಮ್ಮೆ ಅದನ್ನ ಸರಿಯಾಗಿ ಬಳಸಿಕೊಂಡಿದ್ರೆ ನಮ್ಮ ದೇಶ ಸೌದಿ, ಬ್ರಿಟನ್ ಅಥವಾ ಸ್ಪೇನ್ಗಿಂತ ಸುಂದರ ದೇಶವಾಗಬಹುದಾಗಿತ್ತು. ಹೀಗಂತ ರಾಣಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾನೆ. ಅಶ್ಫಾಕ್ ರಾಣಾ ಇರೋಬರೋ ವಿಷಯ ಎಲ್ಲ ಹೇಳಿದ್ದಾನೆ. ಆದರೆ ಸಾಲ ಮಾಡಿದ ಹಣದಲ್ಲಿ ಉಗ್ರರಿಗೆ ಬಿರಿಯಾನಿ ತಿನ್ನಿಸಲಾಗ್ತಾ ಇದೆ ಅಂತ ಹೇಳೋದು ಮರೆತಿದ್ದಾನೆ ಅನ್ಸುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನದಲ್ಲಿ ಒಂದು ನಾಮಕೆ ವಾಸ್ತೆ ಸರ್ಕಾರ ಇದೆ. ಆ ಸರ್ಕಾರವನ್ನ ನಡೆಸ್ತಾ ಇರೋದು ಸೇನೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಪಾಕಿಸ್ತಾನ ಬಹುಶಃ ಇಂಥ ದಿನವನ್ನ
ಕನಸು ಮನಸ್ಸಿನಲ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ತಾನೇ ಸಾಕಿ ಸಲಹುವಂತಹ ಉಗ್ರರು, ಆ ಉಗ್ರರು ಪಾಕಿಸ್ತಾನವನ್ನ ಬಿಕಾರಿ ದೇಶ ಅಂತ ಕರೆದಿದ್ದಾರೆ. ಪಾಕಿಸ್ತಾನದವರೇ ಉಗ್ರರಾಗಿ ಬೆಳೆದಂತಹ ಉಗ್ರರುಗಳು ಪಾಕಿಸ್ತಾನವನ್ನ ಬಿಕಾರಿ ದೇಶ ಅಂತ ಕರೆದಿದ್ದಾರೆ. ಆ ಉಗ್ರರನ್ನ ಸಾಕ್ತಾ ಇರೋದು, ಸಾಕಿ ಸಲಹುತ್ತಾ ಇರೋದು ಇದೇ ಪಾಕಿಸ್ತಾನ್. ನೀನೇ ಸಾಕಿದಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಅನ್ನೋ ರೀತಿ ಉಗ್ರರು ತನ್ನದೇ ಪಾಕಿಸ್ತಾನವನ್ನ ಇದೊಂದು ಬಿಕಾರಿ ದೇಶ ಅಂತ ಕರೆದಿದ್ದಾರೆ. ಏನ್ ತಪ್ಪು ಹೇಳಿಲ್ಲ ಬಿಡಿ ಅವನು. ಬಿಕಾರಿ ಪರಿಸ್ಥಿತಿ ಆ ಪಾಕಿಸ್ತಾನಕ್ಕೆ ಬಂದಿದೆ. ನೋಡ್ಕೊಂಬನ್ನಿ ಈ ವರದಿ. ಪಾಕ್ ಆಳುತ್ತಿರುವುದು ಬಿಕಾರಿ ಸರ್ಕಾರ. ಶಹಬಾಜ್ ಶರೀಫ್ ವಿರುದ್ಧ ಉಗ್ರರ ಪ್ರಹಾರ. ನೆರೆಮನೆಯವರ ಕಚ್ಚಲು ಇಟ್ಟುಕೊಂಡಂತಹ ಹಾವು ಸಾಕಿದವರಿಗೆ ಬುಸುಗುಡುವಂತೆ ಪಾಕ್ ಸರ್ಕಾರದ ಕೃಪಾಪೋಷಿತ ಉಗ್ರ ಸಂಘಟನೆ ಲಷ್ಕರ್ ಎ ತೊಯ್ಬಾ ಇದೀಗ ತನ್ನ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದೆ. ಸಂಘಟನೆಯ ಹಿರಿಯ ಕಮಾಂಡರ್ ಮೊಹಮ್ಮದ್ ಅಶ್ಫಾಕ್ ರಾಣಾ ವೇದಿಕೆಯೊಂದರಲ್ಲಿ ಬಹಿರಂಗವಾಗಿ ಟೀಕಿಸಿದ್ದಾನೆ. ಪಾಕ್ ಪಂಜಾಬ್ ಬರ್ಬಾದ್. ವಿಡಿಯೋದಲ್ಲಿ ರಾಣಾ ಪಾಕ್ನ ಪಂಜಾಬ್ ಪ್ರಾಂತ್ಯವನ್ನ ಬಲೂಚಿಸ್ತಾನದಲ್ಲಿರುವಂತಹ ದುಸ್ಥಿತಿಗೆ ದೂಡಲಾಗಿದೆ. ಅಧಿಕಾರದಲ್ಲಿರುವವರು ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆ ಮತ್ತು ನೈತಿಕ ಕುಸಿತ ತಾಂಡವವಾಡ್ತಾ ಇದೆ. ನಮ್ಮ ಸರ್ಕಾರ ಸಾಲ ತೆಗೆದುಕೊಳ್ಳದೇ ಇರುವಂತಹ ದೇಶವೇ ಇಲ್ಲ. ಪಾಕಿಸ್ತಾನದಲ್ಲಿ ಹುಟ್ಟುವಂತಹ ಪ್ರತಿ ಮಗುವಿನ ತಲೆಯ ಮೇಲೆ ಲಕ್ಷಾನುಗಟ್ಟಲೆ ಸಾಲವಿದೆ. ಭ್ರಷ್ಟಾಚಾರ ಇಲ್ಲವೆಂಬ ಸರ್ಕಾರದ ವಾದವನ್ನ ಒಂದೊಮ್ಮೆ ಒಪ್ಪಿದ್ರೂ ಸಾಲದ ಮೊತ್ತ ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತದೆ. ಒಂದೊಮ್ಮೆ ಅದನ್ನ ಸರಿಯಾಗಿ ಬಳಸಿಕೊಂಡಿದ್ರೆ ನಮ್ಮ ದೇಶ ಸೌದಿ, ಬ್ರಿಟನ್ ಅಥವಾ ಸ್ಪೇನ್ಗಿಂತ ಸುಂದರ ದೇಶವಾಗಬಹುದಾಗಿತ್ತು. ಹೀಗಂತ ರಾಣಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾನೆ. ಅಶ್ಫಾಕ್ ರಾಣಾ ಇರೋಬರೋ ವಿಷಯ ಎಲ್ಲ ಹೇಳಿದ್ದಾನೆ. ಆದರೆ ಸಾಲ ಮಾಡಿದ ಹಣದಲ್ಲಿ ಉಗ್ರರಿಗೆ ಬಿರಿಯಾನಿ ತಿನ್ನಿಸಲಾಗ್ತಾ ಇದೆ ಅಂತ ಹೇಳೋದು ಮರೆತಿದ್ದಾನೆ ಅನ್ಸುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನದಲ್ಲಿ ಒಂದು ನಾಮಕೆ ವಾಸ್ತೆ ಸರ್ಕಾರ ಇದೆ. ಆ ಸರ್ಕಾರವನ್ನ ನಡೆಸ್ತಾ ಇರೋದು ಸೇನೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಪಾಕಿಸ್ತಾನ ಬಹುಶಃ ಇಂಥ ದಿನವನ್ನ ಕನಸು ಮನಸ್ಸಿನಲ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ತಾನೇ ಸಾಕಿ ಸಲಹುವಂತಹ ಉಗ್ರರು, ಆ ಉಗ್ರರು ಪಾಕಿಸ್ತಾನವನ್ನ ಬಿಕಾರಿ ದೇಶ ಅಂತ ಕರೆದಿದ್ದಾರೆ. ಪಾಕಿಸ್ತಾನದವರೇ ಉಗ್ರರಾಗಿ ಬೆಳೆದಂತಹ ಉಗ್ರರುಗಳು ಪಾಕಿಸ್ತಾನವನ್ನ ಬಿಕಾರಿ ದೇಶ ಅಂತ ಕರೆದಿದ್ದಾರೆ. ಆ ಉಗ್ರರನ್ನ ಸಾಕ್ತಾ ಇರೋದು, ಸಾಕಿ ಸಲಹುತ್ತಾ ಇರೋದು ಇದೇ ಪಾಕಿಸ್ತಾನ್. ನೀನೇ ಸಾಕಿದಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಅನ್ನೋ ರೀತಿ ಉಗ್ರರು ತನ್ನದೇ ಪಾಕಿಸ್ತಾನವನ್ನ ಇದೊಂದು ಬಿಕಾರಿ ದೇಶ ಅಂತ ಕರೆದಿದ್ದಾರೆ. ಏನ್ ತಪ್ಪು ಹೇಳಿಲ್ಲ ಬಿಡಿ ಅವನು. ಬಿಕಾರಿ ಪರಿಸ್ಥಿತಿ ಆ ಪಾಕಿಸ್ತಾನಕ್ಕೆ ಬಂದಿದೆ. ನೋಡ್ಕೊಂಬನ್ನಿ ಈ ವರದಿ. ಪಾಕ್ ಆಳುತ್ತಿರುವುದು ಬಿಕಾರಿ ಸರ್ಕಾರ. ಶಹಬಾಜ್ ಶರೀಫ್ ವಿರುದ್ಧ ಉಗ್ರರ ಪ್ರಹಾರ. ನೆರೆಮನೆಯವರ ಕಚ್ಚಲು ಇಟ್ಟುಕೊಂಡಂತಹ ಹಾವು ಸಾಕಿದವರಿಗೆ ಬುಸುಗುಡುವಂತೆ ಪಾಕ್ ಸರ್ಕಾರದ ಕೃಪಾಪೋಷಿತ ಉಗ್ರ ಸಂಘಟನೆ ಲಷ್ಕರ್ ಎ ತೊಯ್ಬಾ ಇದೀಗ ತನ್ನ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದೆ. ಸಂಘಟನೆಯ ಹಿರಿಯ ಕಮಾಂಡರ್ ಮೊಹಮ್ಮದ್ ಅಶ್ಫಾಕ್ ರಾಣಾ ವೇದಿಕೆಯೊಂದರಲ್ಲಿ ಬಹಿರಂಗವಾಗಿ ಟೀಕಿಸಿದ್ದಾನೆ. ಪಾಕ್ ಪಂಜಾಬ್ ಬರ್ಬಾದ್. ವಿಡಿಯೋದಲ್ಲಿ ರಾಣಾ ಪಾಕ್ನ ಪಂಜಾಬ್ ಪ್ರಾಂತ್ಯವನ್ನ ಬಲೂಚಿಸ್ತಾನದಲ್ಲಿರುವಂತಹ ದುಸ್ಥಿತಿಗೆ ದೂಡಲಾಗಿದೆ. ಅಧಿಕಾರದಲ್ಲಿರುವವರು ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆ ಮತ್ತು ನೈತಿಕ ಕುಸಿತ ತಾಂಡವವಾಡ್ತಾ ಇದೆ. ನಮ್ಮ ಸರ್ಕಾರ ಸಾಲ ತೆಗೆದುಕೊಳ್ಳದೇ ಇರುವಂತಹ ದೇಶವೇ ಇಲ್ಲ. ಪಾಕಿಸ್ತಾನದಲ್ಲಿ ಹುಟ್ಟುವಂತಹ ಪ್ರತಿ ಮಗುವಿನ ತಲೆಯ ಮೇಲೆ ಲಕ್ಷಾನುಗಟ್ಟಲೆ ಸಾಲವಿದೆ. ಭ್ರಷ್ಟಾಚಾರ ಇಲ್ಲವೆಂಬ ಸರ್ಕಾರದ ವಾದವನ್ನ ಒಂದೊಮ್ಮೆ ಒಪ್ಪಿದ್ರೂ ಸಾಲದ ಮೊತ್ತ ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತದೆ. ಒಂದೊಮ್ಮೆ ಅದನ್ನ ಸರಿಯಾಗಿ ಬಳಸಿಕೊಂಡಿದ್ರೆ ನಮ್ಮ ದೇಶ ಸೌದಿ, ಬ್ರಿಟನ್ ಅಥವಾ ಸ್ಪೇನ್ಗಿಂತ ಸುಂದರ ದೇಶವಾಗಬಹುದಾಗಿತ್ತು. ಹೀಗಂತ ರಾಣಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾನೆ. ಅಶ್ಫಾಕ್ ರಾಣಾ ಇರೋಬರೋ ವಿಷಯ ಎಲ್ಲ ಹೇಳಿದ್ದಾನೆ. ಆದರೆ ಸಾಲ ಮಾಡಿದ ಹಣದಲ್ಲಿ ಉಗ್ರರಿಗೆ ಬಿರಿಯಾನಿ ತಿನ್ನಿಸಲಾಗ್ತಾ ಇದೆ ಅಂತ ಹೇಳೋದು ಮರೆತಿದ್ದಾನೆ ಅನ್ಸುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.